ಬನ್ನಿ ಗಾಯ್ಸ್, ಇವತ್ತು ಗಾಂಧಿ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಏನೇನು ಆಗ್ಬೋದು, ಎಷ್ಟು ಜನ ಸಿಗ್ಬೋದು ಮಾತಾಡ್ಸೋಣ, ರಿವ್ಯೂ ಕೇಳೋಣ. ಗಾಂಧಿ ಪಾರ್ಕ್ ಬಗ್ಗೆ ಹೆಂಗಿದೆ, ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ ಅನ್ನೋದು ಕೇಳೋಣ. ಇಲ್ಲೆಲ್ಲ ಜನ ಇದ್ದಾರೆ, ಕೇಳೋಣ ಬನ್ನಿ. ನೋಡಿ ಗಾಂಧಿ ಪಾರ್ಕ್ ಹೇಗಾಗಿದೆ, ಗಾಂಧಿ ಪಾರ್ಕು ಯಾವ ಥರ ಇತ್ತು ಅವಾಗ, ಈಗ ಯಾವ ಥರ ಆಗಿದೆ ಮಕ್ಕಳಿಗೆ ಆಟಾಡೋಕ್ಕೆ. ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ. ನೋಡಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಯಾವ ಥರ ಆಗಿದೆ ಅಂತ. ಜಿಮ್ ಮಾಡ್ಬೋದು ಬಂದು ಎಲ್ಲ ಆರಾಮಾಗಿ. ಆದರೆ ಯಾರು ಹಾಳು ಮಾಡೋಕ್ಕೆ ಮಾತ್ರ ಬರೋಕ್ಕೆ ಹೋಗಬೇಡಿ. ಸಣ್ಣ ಮಕ್ಕಳು ಆಡೋಕ್ಕೆ ಆಟ ಸಾಮಾನು, ಜಾರಬಂಡಿ ಎಲ್ಲ ಇದೆ. ಬನ್ನಿ ಹತ್ರ ಹೋಗೋಣ, ನೋಡಿ ಹೇಗಿದೆ ಅಂತ. ಇಲ್ಲೊಬ್ಬರು ಮೇಡಮ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ, ಏನು ಹೇಳ್ತಾರೆ ಕೇಳೋಣ. ಗಾಂಧಿ ಪಾರ್ಕ್ ಒಳಗಡೆ ಹೇಗಿದೆ ಏನು ಅಂತ. ಮೇಡಮ್, ಗಾಂಧಿ ಪಾರ್ಕ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಗಾಂಧಿ ಪಾರ್ಕು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಫುಟ್ಬಾತು ಮತ್ತು ಓಡಾಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ಎಕ್ಸಸೈಸು, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲ ರೀತಿಯೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಅಕ್ವೇರಿಯಮ್ ಇದೆ, ಫಿಶಿಂಗು, ಮ್ಯೂಸಿಯಮ್ ಇದೆ, ಆಮೇಲೆ ಟ್ರೈನ್ ಇದೆ, ಪ್ಲೇಯಿಂಗು ಮಕ್ಕಳಿಗೆಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಬೆಳಗ್ಗೆ ಜಾಗಿಂಗ್ ಮಾಡೋಕ್ಕಂತ ಹಲವಾರು ವಯಸ್ಸಾದವರು ಎಲ್ಲ ಬರ್ತಾರೆ. ಅವರೆಲ್ಲ ನಿಮಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ? ಮತ್ತು ಇಲ್ಲಿ ಬರೋ ಬೆಳಗ್ಗೆ ಆದಮೇಲೆ ಮಧ್ಯಾಹ್ನ ಹೊತ್ತು ಬರೋ ಜನಗಳು, ಪಬ್ಲಿಕ್ಗಳು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆಲ್ಲ? ಇಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ ರೀತಿ ಎಲ್ಲ ಯಾರನ್ನೂ ಮಿಸ್ಬಿಹೇವ್ ಮಾಡೋದಿಲ್ಲ. ಏನು ಅಂದರೆ ಅವ್ರ ಪಾಡಿಗೆ ಅವ್ರು ಬಂದು ವಾಕಿಂಗ್ ಮಾಡ್ಕೊಂಡು ಎಕ್ಸಸೈಸ್ ಮಾಡ್ಕೊಂಡು ಹೋಗ್ತಾರೆ, ಫ್ರೆಂಡ್ಲಿಯಾಗಿರ್ತಾರೆ. ಸಣ್ಣ ಮಕ್ಕಳು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಯಾವುದೇ ರೀತಿ ಮಿಸ್ಬಿಹೇವ್ ಇಲ್ಲ. ಮತ್ತು ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ ಏನು ಹೇಳಬೇಕು ಅಂದರೆ, ಕೆಲವ್ರು ಬರ್ತಾರೆ, ಏನೋ ತಿಂಡಿ ತಿನಿಸು ಎಲ್ಲ ತರ್ತಾರೆ, ಅಲ್ಲಲ್ಲಿ ಎಸ್ಬಿಟ್ಟು ಗಲೀಜು ಮಾಡಿ ಹೋಗ್ತಾರೆ. ಅದ್ರ ಬಗ್ಗೆ ಅರಿವು ಕೊಡ್ತಾನೇ ಇದ್ದೀವಿ. ಆದರೆ ಅವ್ರಿಗೆ ಒಂದು ಜವಾಬ್ದಾರಿ ಅನ್ನೋದು ಬರಬೇಕು. ಅವೆಲ್ಲನೂ ಜವಾಬ್ದಾರಿಯಿಂದ ಅದು ಏನಾದ್ರು ತಿಂದರೆ ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕಬೇಕು, ಮತ್ತು ಇನ್ನೊಬ್ರಿಗೆ ಹೇಳಬೇಕು. ಅಲ್ಲಿಂದಲೇ ಗಲೀಜು ಮಾಡಿ ಕಸ ಹಾಕಿ ಹೋಗೋದು ಸರಿ ಅಲ್ಲ ಇದು. ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ಬಾಬಣ್ಣ ಅವರು ಇದ್ದಾರೆ ಮೇಯ್ನಾಗಿ. ಅವರು ಮತ್ತು ಅವ್ರ ಸಿಬ್ಬಂದಿ ವರ್ಗದವರು ಎಲ್ಲರೂ ತುಂಬ ಚೆನ್ನಾಗಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಪಬ್ಲಿಕ್ಕಿಗೋಸ್ಕರ ಎಲ್ಲ ರೀತಿಯ ಅನುಕೂಲಗಳು ಮಾಡಿಕೊಡ್ತಿದ್ದಾರೆ. ನೋಡಿದ್ರಲ್ಲ, ಇದೇ ಥರ ಹಲವಾರು ನಮ್ಮ ಗಾಂಧಿ ಪಾರ್ಕಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ಬಾಬಣ್ಣ ಅನ್ನೋರು. ಇದೇ ರೀತಿ ನಾವು ಸಹಕರಿಸ್ಬೇಕು. ಸಾರ್ವಜನಿಕರು ಎಲ್ಲ ಕಡೆ ಕಸ ಬಿಸಾಕೋಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ಇಲ್ಲೆಲ್ಲ ಡಸ್ಟ್ಬಿನ್ಗಳು, ಪ್ರತಿ ಗೇಮ್ಸ್ ಹತ್ರನೂ 1-2 ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ. ಅದೇ ರೀತಿ ನಾವು ತಿನ್ನೋದು ಆಹಾರವನ್ನು ಮತ್ತು ಪ್ಲಾಸ್ಟಿಕ್ ಕವರು ಏನೇ ಆಗಲಿ ಎಲ್ಲದನ್ನು ಡಸ್ಟ್ಬಿನ್ನಿಗೆ ಹಾಕಬೇಕು. ನಮ್ಮ ಗಾಂಧಿ ಪಾರ್ಕ್ ಉಳ್ಸೋಕ್ಕೆ ಟ್ರೈ ಮಾಡಿ. ಬನ್ನಿ ಗೈಸ್, ಇವಾಗ ಇಲ್ಲಿ ಇರೋ ಪಬ್ಲಿಕ್ಸ್ ಹತ್ರ ಮಾತಾಡೋಣ. ಹೇಗಿದೆ ನಮ್ಮ ಗಾಂಧಿ ಪಾರ್ಕು, ಅವ್ರ ಅನಿಸಿಕೆ ಹೇಗಿದೆ ಏನಂತ ಕೇಳೋಣ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ಅದ್ರ ಬಗ್ಗೆ ತನಿಖೆ ಚೆನ್ನಾಗಿ ತಗೊಂಡು ಎಲ್ಲ ಮುನ್ನೆಚ್ಚರಿಕೆಯಿಂದ ಎಲ್ಲದು ನೋಡ್ಕೊಳ್ತಾರೆ. ಮಹಾನಗರ ಪಾಲಿಕೆಯಿಂದ ಈ ಕಸ ಆಗಲಿ ಏನಾಗಲಿ, ಆಟಿಕೆ ಸಾಮಾನುಗಳಾಗಲಿ, ಈ ರೈಲ್ವೆಯಿಂದಾಗಲಿ ಮತ್ತೆಲ್ಲ ವ್ಯವಸ್ಥೆಗಳನ್ನು ಈಗ ಶುದ್ಧವಾಗಿ ನಡೀತಿದೆ. ಮತ್ತೆ ಸರ್, ಇವಾಗ ಮಕ್ಕಳಿಗೆಲ್ಲ ಇಲ್ಲಿ ಯೂಸ್ ಇದೆಯಾ ಗಾಂಧಿ ಪಾರ್ಕ್? ಯೂಸ್ ಇದೆ. ಫ್ಯಾಮಿಲೀಸ್ ಎಲ್ಲ ಬರ್ಬೋದು ಆರಾಮಾಗಿ ಇಲ್ಲಿ. ಮತ್ತೆ ಇಲ್ಲಿ ಮ್ಯೂಸಿಯಂ ಎಲ್ಲ ಆಗಿದೆ. ಅದೆಲ್ಲ ನಮ್ಮ ಪಬ್ಲಿಕ್ಕಿಗೆ ಇನ್ನೂ ಗೊತ್ತಿಲ್ಲ. ತುಂಬ ಜನ ಗೊತ್ತಿಲ್ಲ. ಹೌದು, ತುಂಬ ಜನ ಗೊತ್ತಿಲ್ಲ. ಏನು ಹೇಳ್ತೀರಾ? ತುಂಬ ಜನ ಗೊತ್ತಿಲ್ಲ. ಅದೇ ಈ ಥರ ನೀವು ಯೂಟ್ಯೂಬಲ್ಲೆಲ್ಲ ಇದು ಮಾಡಿಬಿಟ್ಟು, ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿಬಿಟ್ಟು ಮಾಡಿದ್ರೆ, ಫೇಸ್ಬುಕ್ ಯೂಟ್ಯೂಬೆಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡಿದ್ರೆ ಚೆನ್ನಾಗಿದೆ. ಸ್ಮಾರ್ಟ್ ಸಿಟಿ ಆದಾಗಿಂದ ಚೆನ್ನಾಗಿದೆ. ಇವಾಗ ಪೊಲೀಸ್ ಎಲ್ಲ ಇದಾರಲ್ಲ, ಇವಾಗ ಅವರೆಲ್ಲ ನಿಮಗೆ ಹೆಂಗೆ ಇಲ್ಲ ರಿಯಾಕ್ಷನ್ ಅಂತಂದರೆ ಇಲ್ಲ ಏನು ಎಂತ ಯಾವ ಥರ ವ್ಯವಸ್ಥೆ ನೋಡ್ತಾರೆ. ಬೇರೆ ಯಾವುದೇ ಥರ ಚಟುವಟಿಕೆಗಳು ನಡೆಯೋದಕ್ಕೆಲ್ಲ ಬಿಡೋದಿಲ್ಲ. ಚೆನ್ನಾಗಿದೆ. ಮತ್ತೆ ನೀವು ಎಷ್ಟು ವರ್ಷದಿಂದ ಈ ಗಾಂಧಿ ಪಾರ್ಕ್ನ ನೋಡ್ತಾ ಇದ್ದೀರಾ? ನನಗೀಗ 40 ವರ್ಷ ಅಂತ ಅಂದರೆ, ನನಗೆ ಬುದ್ಧಿ ಬಂದಾಗಿಂದ ಒಂದು 20 ವರ್ಷದಿಂದ ನೋಡ್ತೀನಿ. ಅವಾಗಿಂದಕ್ಕೂ ಇವಾಗಿಗೂ ಏನು ಲಾಟ್ ಆಫ್ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೂಪರ್. ಇವಾಗ ಗಿಡ ಮರಗಳನ್ನೆಲ್ಲ ಕಡಿತಾ ಇದ್ದಾರೆ ಬೇರೆ ಬೇರೆ ಕಡೆ. ಇಲ್ಲೆಲ್ಲ ಹೇಗೆ ಕಡಿತಾ ಇದ್ದಾರಾ ಏನು? ಇಲ್ಲ, ಕೆಲವೊಂದು ಒಣಗಿದ್ದು ಬಿದ್ದೋಗೋದು ಬಿಟ್ಟರೆ, ಯಾವುದೇ ಥರದ ಗಿಡ ನೆಡ್ತಿದ್ದಾರೆ ಬಿಟ್ಟರೆ ಕಡಿತಾ ಇಲ್ಲ. ಅದು ನಮ್ಮ ಮಹಾನಗರ ಪಾಲಿಕೆಯವರೇ ಎಚ್ಚೆತ್ಕೊಂಡು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಓಕೆ, ಕಡೆ ತೋಟಗಾರಿಕದ ಸಹಾಯಕರು ಇಲ್ಲಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ, ಏನು ಹೇಳ್ತಾರಂತ.
ಗಾಂಧಿ ಪಾರ್ಕ್ ಸ್ವಚ್ಛತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗಿಡ ಮರ ಎಲ್ಲ ಮಳೆ ಬರ್ತಿದೆ, ಈ ಸ್ವಚ್ಛತೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದೆರಡು ಲೈನಲ್ಲಿ ಹೇಳಿ. ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ಮೊದಲನೇದಾಗಿ ಧನ್ಯವಾದಗಳು. ಇಲ್ಲಿ ನಾವು ಈಗ 9 ರಿಂದ 10 ತಿಂಗಳಾಯಿತು ಈ ಪಾರ್ಕಿಗೆ ಸೂಪರ್ವೈಸರ್ ಅಂದ್ರೆ ತೋಟಗಾರಿಕೆ ಸಹಾಯಕನ ಕೆಲಸ ಮಾಡ್ತಾಯಿದ್ದೀನಿ. ನಾವು ಬಂದಾಗ ಪಾರ್ಕು ತುಂಬ ವ್ಯವಸ್ಥೆ ಅಂದರೆ ತುಂಬ ಕೆಟ್ಟೋಗಿತ್ತು. ಜಂಗಲ್ಸ್ ಎಲ್ಲ ಭಾಳ ಬೆಳ್ಕೊಂಡಿತ್ತು, ಆಮೇಲೆ ಗಿಡಗಳು ಅಷ್ಟು ಇರಲಿಲ್ಲ. ಇವಾಗ ನಾವು ಬಂದಾದಮೇಲೆ ಅದನ್ನು ಹಂತ ಹಂತವಾಗಿ ಕ್ಲೀನಿಂಗು, ಅದ್ರ ಜೊತೆಗೆ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಹಾಗೂ ಸ್ಟ್ರಕ್ಚರ್ ಕೊಡುವಂಥದ್ದು, ಗಿಡಗಳಿಗೆ ಟ್ರಿಮ್ ಮಾಡೋವಂಥದ್ದು ಈ ಥರದನ್ನು ಮಾಡಿ ಈ ಒಂದು ಸ್ವಲ್ಪ ಪ್ರಮಾಣದಲ್ಲಿ, ತುಂಬ ಏನಿಲ್ಲ, ಇನ್ನೂ ತುಂಬ ಕೆಲಸ ಇದೆ ಇದರಲ್ಲಿ ಪಾರ್ಕಲ್ಲಿ ಮಾಡೋವಂಥದ್ದು. ಈಗ ಹಂತ ಹಂತವಾಗಿ ಮಾಡ್ತಾಯಿದ್ದೀವಿ, ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀವಿ. ಇನ್ನೂ ಇದನ್ನು ತುಂಬ ಮಾಡೋವಂಥ ಆಲೋಚನೆ ನಮ್ಮಲ್ಲಿದೆ. ಅದ್ರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯವರು ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಕಲ್ಪನೆ ಇದೆ. ಅದೇ ರೀತಿ ಎಲ್ಲರೂ ಸಹ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸ್ಬೇಕು. ಎಲ್ಲ ರೀತಿಯ ಗಿಡಗಳನ್ನು ಹಾಳು ಮಾಡಬಾರ್ದು, ಅದನ್ನು ಉಳಿಸ್ಬೇಕು ಅವರು. ಇಷ್ಟನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಮಾತು. ಹಾಯ್, ಏನೇನು ಆಟ ಆಡಿದ್ರಿ ಇಲ್ಲಿ ಗಾಂಧಿ ಪಾರ್ಕ್ ಒಳಗಡೆ? ಗಾಂಧಿ ಪಾರ್ಕ್ ಅಲ್ಲಿ ಜೋಕಾಲಿ ಆಟ ಆಡಿದೆ, ಸ್ಲೈಟ್ ಆಟ ಆಡಿದೆ, ಜಾಲ್ಬಂಡೆ ಆಟ ಆಡಿದೆ, 3 ಜಾಲ್ಬಂಡೆ ಆಟ ಆಡಿದೆ. ಆಮೇಲೆ ಜೋಕಾಲಿ ಆಟ ಆಡಿದೆ, ತುಂಬ ಹೊತ್ತು ಆಟ ಆಡಿದೆ, ಮತ್ತೆ ಅದು ಆಟ ಆಡಿದೆ. ಆ ಜಾಲ್ಬಂಡೆ ಒಳಗಿರೋ ಜಾಲ್ಬಂಡೆ. ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳ್ತೀಯ ಇಲ್ಲಿ ಬರೋಕ್ಕೆ? ಓಕೆ. ಇಲ್ಲಿ ಬಂದು ಎಲ್ಲ ಆಟ ಆಡ್ಬೋದಲ್ಲ ಹೌದಾ? ಅವರಿಗೆಲ್ಲ ಹೇಳ್ತೀನಿ. ಆದರೆ ಅವ್ರ ಫೋನ್ ನಂಬರ್ ಏನು ಗೊತ್ತಿಲ್ಲ, ನಂಬರ್ ಏನು ಗೊತ್ತಿಲ್ವಾ? ಗೊತ್ತಿಲ್ಲ, ಅವ್ರು ಕೊಟ್ಟಿಲ್ಲ. ಅದಕ್ಕೆ ನಾನು ಸ್ಕೂಲ್ ನಂಬರಿಂಗ್ ಮಾಡಿ ಅವ್ರ ನಂಬರ್ ನನಗೂ ಗೊತ್ತಿಲ್ಲ, ನಮ್ಮ ಮಮ್ಮಿ ಕೇಳಿ ಇಸ್ಕೊಳ್ಳಿ. ಸ್ಕೂಲಿಗೆ ಹೋದ್ಮೇಲೆ ಹೇಳು, ಓಕೆ ಆಯ್ತಾ? ಹೇಳ್ತೀಯಾ? ಹೆಂಗಿದೆ ಗಾಂಧಿ ಪಾರ್ಕು? ಚೆನ್ನಾಗಿದೆಯಾ ಇಲ್ಲ? ಚೆನ್ನಾಗಿದೆ. ಏನೇನು ಆಟ ಆಡಿದೆ? ಜೋಕಾಲಿ ಅಲ್ಲ, ಈ ಥರ ಟ್ರೈನ್ ಎಲ್ಲ ಆಟ ಆಡ್ತೆ. ಟ್ರೈನಲ್ಲಿ ಆಟ ಆಡ್ದ? ಮತ್ತೆ ಖುಷಿ ಆಯ್ತಾ ನಿನಗೆ? ಏನು ಹೆಸರು ನಿಂದು? ಉಮಾ. ಉಮಾ, ಯಾವಾಗ ಬಂದಿದ್ದು ನೀನು? ಬೆಳಗ್ಗೆ ಬಂದ. ಇನ್ನು ಇವಾಗ ಎಷ್ಟು ಟೈಮು? 1 ಗಂಟೆ. ಇಷ್ಟೋ ತನಕ ಆಟ ಆಡಿದ್ಯಾ? ಯಾರು ಬಂದಿದ್ದೀರಾ? ನಾನು, ನಮ್ಮ ಅಕ್ಕ, ರೀಫಾ, ಅವಂಟಿ, ಮತ್ತೆ ವಜ್ಜಿ, ರೀಫನ್, ಮಾಮಿ, ಮತ್ತೆ ಝೈನು, ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಆಟಾಡಿದ್ರಾ? ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ? ಏನೇನು ಆಟ ಆಡಿದೆ? ಆನೆ ಎಲ್ಲ, ಜೋಕಾಲಿ ಆನೆ ಎಲ್ಲ ಆಟ ಆಡ್ದಾ? ಖುಷಿ ಆಯ್ತಾ? ಇದೇ ಥರ ಇಲ್ಲಿ ಬಂದರೆ ಆರಾಮಾಗಿ ಆಟ ಆಡ್ಕೊಂಡು ಮಕ್ಳ ಜೊತೆ, ಮಕ್ಕಳೆಲ್ಲ ಇಲ್ಲಿ ಎಂಜಾಯ್ ಮಾಡ್ಬೋದು. ಇದೇ ರೀತಿ ಬಂದು ಎಲ್ಲರೂ ಎಂಜಾಯ್ ಮಾಡ್ಕೊಂಡು, ಯಾವುದೇ ಥರ ಇಲ್ಲಿ ಬಂದಮೇಲೆ ಎಂಜಾಯ್ ಮಾಡಿದ್ಮೇಲೆ ಕಸನ ಎಲ್ಲರೂ ಡಸ್ಟ್ಬಿನ್ ಹಾಕಕ್ಕೆ ಕಲೀರಿ, ಓಕೆನಾ? ಇದು ಮಕ್ಕಳಿಗೋಸ್ಕರ. ದೊಡ್ಡವರೆಲ್ಲ ಹತ್ತಿ ಹಾಳು ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಸಣ್ಣ ಮಕ್ಕಳಿಗೆ, 5 ವರ್ಷದ ಒಳಗಡೆ ಇರೋರಿಗೆ ಆಟ ಆಡ್ಬೋದು, ಎಂಜಾಯ್ ಮಾಡಿ. ಹಾಳು ಮಾಡೋದು ಮಾತ್ರ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಗಾಂಧಿ ಪಾರ್ಕ್ ಒಳಗಡೆ ಯಾವ್ಯಾವ ಥರ ಮಾತಾಡಿದ್ದಾರೆ, ಹೇಗಿದೆ ನಮ್ಮ ಪಬ್ಲಿಕ್ ರಿಯಾಕ್ಷನ್ ಹೇಗಿದೆ ಅಂತ. ಇದೇ ಥರ ಹಲವಾರು ವೀಡಿಯೋಗಳಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಚಿನ್ನು ಅಫಿಷಿಯಲ್ ಅಂತ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲದಲ್ಲೂ ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ. ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರಲಿ. ನಮ್ಮ ಡಾಲಿ ಧನಂಜಯ್ ಅವರು ಹೇಳಿದಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಥರ ನಾವು ಬೆಳಿತೀವಿ. ಸ್ವಲ್ಪ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಅಷ್ಟೇ.